ನಾಡಿಗೆ ನಮಸ್ತೆ. ನಲ್ಮೆಯ ಪಬ್ಲಿಕ್ ಟಿ ವಿ ಫ್ಲೋರಲ್ಲಿ ಮನದ ಕಡಲು ಚಿತ್ರತಂಡದ ಜೊತೆ ನಾನು ನಿರ್ದೇಶಕನಾಗಿ ಕೂತಿದ್ದೀನಿ. ಮತ್ತು ಈ ಚಾನೆಲಿಗೆ ನಾನು ತುಂಬ ದೊಡ್ಡ ವೀಕ್ಷಕ. ಯಾಕೆ ನಲ್ಮೆಯ ಚಾನೆಲ್ ಅಂದರೆ ಅದು ರಂಗನಾಥ್ ಸರ್ ಚಾನೆಲ್ಲು. ಮತ್ತು ನನಗೂ ಪಬ್ಲಿಕ್ ಟಿ ವಿಗೂ ಮತ್ತು ರಂಗನಾಥ್ ಸರ್ ಆಫೀಸಿಗೂ ಒಂದು ಅವಿನಾಭಾವ ಸಂಬಂಧ. ಇದಕ್ಕೆ ರಂಗನಾಥ ಸ್ವಾಮಿ ಬೆಟ್ಟ ಅಂತ ಹೆಸರಿಟ್ಟ ಮಹನೀಯ ನಾನು ಅನ್ನೋ ಒಂದು ಅಹಂಕಾರ ನನಗೆ. ಅದಕ್ಕೊಂದು ಸತಿ ಬೈದು ಇದ್ದಾರೆ ಸರ್. ಇಲ್ಲಿ ನಾವು ರಂಗನಾಥ್ ಸರ್ ಜೊತೆ ಕೂತ್ಕೊಳ್ಳೋದಕ್ಕೆ ವಿಜಯ್ ಸರ್ ಮತ್ತು ನಾನು ರಂಗನಾಥ್ ಸರ್ ಬಗ್ಗೆ ಅರ್ಧ ಮುಕ್ಕಾಲು ಗಂಟೆ, ಅವರ ಸಂಗೀತಾಸಕ್ತಿ ಬಗ್ಗೆ ಅರ್ಧ ಮುಕ್ಕಾಲು ಗಂಟೆ ಮಾತಾಡಿದ್ದೇ ಕಾರಣ. ಅವತ್ತಿಂದ ಅಂದ್ಕೊಂಡ್ವಿ. ನಾನು ನಿನ್ನೆ ಕೇಳಿದೆ ರಂಗನಾಥ್ ಸರ್ ಹತ್ರ ಹೋಗಿ ನೀವು ಹಾಡಿದ ಹಾಡನ್ನ ಬಿಡುಗಡೆ ಮಾಡಿಸ್ತೀವಿ ಅಂತಂದಾಗ ತುಂಬ ಸಂತೋಷಪಟ್ರಿ. ನನಗೆ ಇನ್ನೊಂದು ಖುಷಿ ಏನಂದರೆ ಸರ್, ನನಗೊಂದು ಕೀಬೋರ್ಡ್ ಬೇಕು ಅಂದರು ರಾತ್ರಿ. ಯಾಕೆ ಅಂದರು, ರಂಗನಾಥ್ ಸರ್ ಸಿಕ್ಕಿದ್ರೆ ಒಂದು ಹಾಡಿಸ್ತಾರೆ, ಇಲ್ಲ ನೀವು ಏನೋ ಹಾಡು ಅಂದ್ಬಿಡ್ತೀರಿ, ಅಲ್ಲಿ ಯಾರು ಕೂತಿರ್ತಾರೆ ಹಾಡು ಅಂತಾರೆ. ಗಾಯಕನಿಗೆ ಹಾಡು ಅಂತ ಹೇಳೋದು ಸಹಜ. ಏನಾದರೂ ಒಂದು ಬೇಕು. ಸುಮ್ಮನೆ ಅನ್ನೋದ್ರ ಬದಲು ಅವರೇ ಹರಿಕೃಷ್ಣ ಅವರ ಮಗನಿಗೆ ಫೋನ್ ಮಾಡಿ, ಆದಿ ಅಂತ ಅವನ ಹೆಸರು, ಎತ್ಕೊಂಬಾರ ಅಂತ ಹೇಳಿ ತರಿಸಿದ್ದಾರೆ. ಹರಿಕೃಷ್ಣನು ಪ್ರೀತಿಯಿಂದ ಕಳಿಸಿದ್ದಾರೆ. ಬಹಳ ಸಂತೋಷ. ಒಂದಿಷ್ಟು ಗಾಯನಗಳು ಇರುತ್ತೆ ಸರ್. ಆಮೇಲೆ ಅವರಿಗೆ ಉತ್ತರದ ಹಾಡುಗಳು, ದಕ್ಷಿಣದ ಹಾಡುಗಳದ್ದು ಅವ್ರದ್ದೇ ಒಂದು ವಿಚಿತ್ರ ಟೇಸ್ಟ್ ಇದೆ, ವಿಶೇಷ. ಬಹಳ ಜನಕ್ಕೆ ಗೊತ್ತಿಲ್ಲ. ನೀವು ಹೇಳಿದ್ರಲ್ಲ ನಾರ್ತು ಸೌತು ಅಂತ. ನಾರ್ತು ಸೌತ್ ಅಲ್ಲ, ಯು ಶುಡ್ ಎಂಜಾಯ್ ದ ಮ್ಯೂಸಿಕ್ ವಿತ್ ದ ಫ್ಲೋ ಲೈಕ್ ಎ ರಿವರ್. ಡೂ ನಾಟ್ ಟ್ರೈ ಟು ಸ್ಟಾಪ್ ದ ರಿವರ್. ವೆನ್ ಯು ಪುಟ್ ಒಂದು ಬ್ರಿಡ್ಜ್ ಹಾಕಿದ್ರೆ, ಒಂದು ಡ್ಯಾಮ್ ಹಾಕಿದ್ರೆ ರಿವರು ಸ್ಟಿಲ್ ವಾಟರ್ ಆಗುತ್ತೆ ನಿಮಗೆ. ಹಾಗಾಗಿ ಸಂಗೀತ ಬಿಟ್ಟು ಬಿಡಬೇಕಾಗ್ತದೆ, ಹೆಂಗೆ ಹೋಗುತ್ತೆ ಹೋಗಲಿ ಅಂತ. ಹಾಗಾಗಿ ನನಗೆ ಎಲ್ಲ ಸಾಂಗ್ಸು ಇಷ್ಟ. ಹೌದು. ನನಗೆ ಅರ್ಥವಾಗದೇ ಇರೋದು ಕೇಳಿಸ್ಕೊತೀನಿ. ನಾನು ಅಸ್ಸಾಮಿ ಕೆಲವೆಲ್ಲ ಸುಮ್ಮನೆ ಹಾಕೊಂಡು ಕೇಳಿಸ್ಕೊತಾ ಇರ್ತೀನಿ ಕೆಲವು ಸರಿ. ಫೋಕಲ್ಲಿ ಒಂದು ಬಹಳ ಏನು ಚೆನ್ನಾಗಿರುತ್ತೆ ಗೊತ್ತಾ? ಕೇಸರಿಯಾ ಬಾಲಂ ಪಧಾರೋ ಮಾರೆ ದೇಶ ರೇ, ಪಧಾರೋ ಮಾರೆ ದೇಶ. ವಾಟ್ ಈಸ್ ಟ್ರೈಂಗ್ ಟು ಕಮ್ಯುನಿಕೇಟ್ ಅಂದರೆ, ಮ್ಯೂಸಿಕಲ್ಲಿ ನೀವು ಅದನ್ನು ಎಂಜಾಯ್ ಮಾಡೋ ರೀತಿ ಇಂಪಾರ್ಟೆಂಟ್. ಹೌದು. ಭಾಳ ಜನಕ್ಕೆ ಅದು ಎಂಜಾಯ್ ಮಾಡೋ ರೀತಿ ಗೊತ್ತಿಲ್ಲದಿದ್ದಾಗ ನಮ್ಗೆ ಕ್ಲಾಸಿಕಲ್ಲು ಅಷ್ಟು ಹಿಡಿಸಲ್ಲ ಸರ್. ನೀವು ಯಾವ್ದಾವ್ದೋ ಹಾಡುಗಳನ್ನ ಅರ್ಧ ಮುಕ್ಕಾಲು ಗಂಟೆ ಅದ್ರ ಸ್ವಾದ ಹೆಂಗ್ ತಗೊಳ್ಳೋ ಅನ್ನೋದ್ರ ಬಗ್ಗೆ ಅಕ್ಷರ ಸಹ ಮಾತಾಡಿದ್ದೀವಿ. ಮನೆ ಈ ಫಂಕ್ಷನ್ ಇತ್ತು ಅವ್ರ ಮಗಳದು ಮದುವೆಗೆ. ಸೊ ಸಾಧಾರಣವಾಗಿ ಏನಾಗ್ಬಿಡುತ್ತೆ, ಈ ರೀತಿ ಕಾರ್ಯಕ್ರಮಗಳಲ್ಲಿ ಬರೀ ಗಲಾಟೆ ಸಾಂಗ್ಗೆ ಎಲ್ರಿಗೂ ಇಷ್ಟ. ಢಂಟ ಡಕಟ ಢಂಡ್ ಎಲ್ಲರೂ ಓಕೆ. ಅದು ಜನರಿಗೆ ಏನು ಇಷ್ಟನೋ ಅದು ಮಾಡೋದು ನಮ್ಮ ಕರ್ತವ್ಯ ಮಾಡ್ತಿರ್ತೀವಿ. ಆದರೆ ಇವ್ರದ್ದು ಒಂದು ಲಿಸ್ಟ್ ಬಂತು ಸರ್, ಅವ್ರ ಮಗಳ ಫೇವ್ರೆಟ್ ಸಾಂಗ್ಸ್ ಒಂದು ಲಿಸ್ಟ್ ಬಂತು. ಆಮೇಲೆ ಸಡನ್ನಾಗಿ ಇವ್ರ ಲಿಸ್ಟ್ ನೋಡ್ಬಿಟ್ಟು ನಾನೇನು ಮಾಡಿದೆ, ನಮ್ಮ ಕರ್ನಾಟಕದ ವಾದ್ಯಗಾರರು ಇದ್ರು ನನ್ನೊಂದಿಗೆ, ಇಲ್ಲಿನ ಬ್ಯಾಂಡ್ ಜೊತೆಗೆ ಅಲ್ಲೆಲ್ಲಿಂದಲೋ ಒಬ್ರು ಸಾರಂಗಿ, ಇನ್ನೆಲ್ಲಿಂದಲೋ ಒಬ್ರು ಹಾರ್ಮೋನಿಯಮ್ಮು, ಹಿಂಗೆ ಬೇರೆ ಬೇರೆ ಕಡೆಯಿಂದೆಲ್ಲ ಕರೆಸಿ ಮೆಹಫಿಲ್ ಮಾಡಿದ್ದು ಸರ್ ಅವತ್ತು. ಬ್ಯೂಟಿಫುಲ್. ನನಗೆ ಕನ್ನಡ ಚಿತ್ರರಂಗಕ್ಕೆ ಪರಿಚಯ ಮಾಡಿಸಿದ್ದೆ ಗಾಳಿಪಟ. ಗಾಳಿಪಟ ಹರೀಶ್ ಸರ್, ಯೋಗರಾಜ್ ಸರ್ ಸಂಗೀತದಲ್ಲಿ ಗಾಳಿಪಟ. ಅದರಲ್ಲಿ ನಾನು ಹಾಡಿದ ಹಾಡು ಕವಿತೆ ಕವಿತೆ ನೀನೇಕೆ ಪದಗಳಲ್ಲಿ ಕುಳಿತೆ, ಕವಿತೆ ಕವಿತೆ ನೀನೇಕೆ ರಾಗದಲ್ಲಿ ಬೆರೆತೆ, ನನ್ನೆದೆಯ ಗೂಡಲ್ಲಿ ಕವಿತೆಗಳ ಸಂತೆ ಓಲವೇ, ನೀ ತಂದ ಹಾಡಿಗೆ ನಾ ಸೋತೆ. ಕವಿತೆ ಕವಿತೆ ನೀನೇಕೆ ಪದಗಳಲ್ಲಿ ಕುಳಿತೆ, ಕವಿತೆ ಕವಿತೆ ನೀನೇಕೆ ರಾಗದಲ್ಲಿ ಬೆರೆತೆ.
ಸಾಂಗನ್ನು ತಗೊಳ್ಳೋದು, ಆಯ್ಕೆ ಮಾಡ್ಕೊಳ್ಳೋದು, ಹಾಡಕ್ಕೋ ಅಥವಾ ಜೋಶು? ಈಗ ಈ ಕೆಲವು ಕಾರ್ಯಕ್ರಮಗಳಲ್ಲಿ ನಾನು ಯಾರಿಗಾರು ವಿಜಯ ಪ್ರಕಾಶ್ ಗೊತ್ತು ಸರ್, ಅದೇ ಸರ್ ಜೈ ಹೋ ಜೈ ಹೋ ಅಂತಾರೆ. ಅಂತಾರೆ. ಸೊ ಒಂದೊಂದು ಈಗ ಕೆಲವರು ಜೈ ಹೋ ಅಂತಾರೆ, ಕೆಲವರು ಕಾಲಿ ಕ್ವಾರ್ಟರ್ ಅಂತಾರೆ, ಖಾಲಿ ಕ್ವಾರ್ಟರ್ ಅಂತಾರೆ, ಕೆಲವರು ಕಾಲಿ, ಕೆಲವರು ಬಾಯಿ ಬಂದು ಬೊಂಬೆ ಬೈಯೋರು ಇದ್ದಾರೆ. ಅದಕ್ಕೆ ಬೊಂಬೆ ಅದೇ ತಾನೇ ಅದೇನೋ ಬಾಟ್ಲಿ ಸರ್ ಸಾಹೇಬ್ರೆ ಬರ್ದಿತ್ತು ಸರ್ ಅದೇನೋ ಬಾಟ್ಲಿ ನೀವು ಹಿಂಗೆ ಖಾಲಿ ಇವ್ರದ್ದು ಅಂಥದ್ರಲ್ಲಿ ತುಂಬ ಇದೆ. ಒಂದು ಹೇಳ್ತೀನಿ ತಗೊಳ್ಳಿ. ನಾವು ಮನೆಗೆ ಹೋಗೋದಿಲ್ಲ. ಅದಕ್ಕೆ ಮೀನಿಂಗ್ ಏನಾರು ಇದೆಯಾ? ಯಾರು ಒಬ್ಬ ನೀವು ಹೇಳ್ರಿ, Yeah. ನೀವೀಗ ಜಡ್ಜು, ಅದಕ್ಕೆ ಏನಾರು ಮೀನಿಂಗ್ ಇದೆಯಾ ಹೇಳ್ರಿ. ಯಾವುದಕ್ಕೆ? ಕತ್ಲೆಯಲ್ಲಿ ಕರಡಿಗೆ ಜಾಮೂನನ್ನು ತಿನ್ನಿಸಬಾರ್ದು. ಆಗದೇ ಇರೋ ಕೆಲಸ ಮಾಡಕ್ ಹೋಗ್ಬಾರ್ದು ಅಂತ ಮೀನಿಂಗ್ ಸರ್. ವಾಟ್ ಈಸ್ ದಿ ಮೀನಿಂಗ್ ಆಫ್ ದಿಸ್? ಸರ್ ನಾನು ಆಲ್ಮೋಸ್ಟ್ ಅರ್ಥ ಮಾಡ್ಕೊಂಡಿದ್ದೀನಿ. ಒಂದು 2-3 ವರ್ಷ ಕೊಡಿ ಸರ್, ನಾನು ಇದು ಕರೆಕ್ಟ್ ಅರ್ಥ ಮಾಡ್ಕೊಂಡು ಹೇಳ್ಬಿಡ್ತೀನಿ. ಸರ್ ತರಾವರಿ ಹಾಡುಗಳು ಸರ್ ಇವ್ರು ಬರ್ದು. ಇನ್ನೊಂದು ಬಹಳ ರೊಮ್ಯಾಂಟಿಕ್ ಸಾಂಗ್ ಬರ್ದಿದ್ದಾರೆ ಸರ್. ನನಗೆ ಅದೇ ಪ್ರಾಬ್ಲಮ್ಮು. ಅಷ್ಟು ರೊಮ್ಯಾಂಟಿಕ್ ಸಾಂಗ್ಸನ್ನ ಬರ್ದಿರೋ ಯೋಗರಾಜ್ ಭಟ್ರು ಇದೆಲ್ಲ ಹೆಂಗೆ ತಂದರು, ಎಲ್ಲಿಂದ ತಂದರು ಅಂತ. ಅಂದರೆ ವೆರೈಟಿ ಕರೆಕ್ಟು, ಬಟ್ ಹೌ? ಅಂದರೆ ನಾನು ಈ ತಪ್ಪನ್ನ ತುಂಬ ಚೆನ್ನಾಗಿ ತಿದ್ಕೋತೀನಿ ಸರ್. ಅದಕ್ಕೆ ಮತ್ತೊಂದು ತಪ್ಪು ಮಾಡ್ತೀನಿ, ಮತ್ತೆ ತಿದ್ಕೋಬೋದು ಅಂತ. ಕಲಿಬೋದಲ್ಲ ಸರ್ ಕಂಟಿನ್ಯೂಸ್. ಅದಕ್ಕೆ ಹಂಗಾಗೋಗಿ ಸರ್ ಅದು. ಹೌದೌದು, ಎವ್ರಿ ಮರ್ಡರ್ ಹ್ಯಾಸ್ ಎ ಡಿಫೆನ್ಸ್. ಈಗ ನೀವು ಒಂದು ಪ್ರಶ್ನೆ ಕೇಳಿದ್ರಿ ಪಾಪ, ಇದು ನಿಮ್ಗೆ ಯಾವ್ದು ಇಷ್ಟ, ಯಾವ್ದಾಗತ್ತೆ, ಮೆಲಡಿನ ಫಾಸ್ಟ್ ಅಂತ? ನನಗೆ ಪರ್ಸನಲ್ ಆಗಿ ಮೆಲಡೀಸ್ ಇಷ್ಟ. ಬಟ್ ವೇದಿಕೆ ಹತ್ತಿದಾಗ ಜನರಿಗೆ ಸರ್ ಒಂದು ಅಲ್ಲಾಡ್ಸು ಅಂತ ಒಂದು ಸಾಹೇಬ್ರು ಸಾಂಗ್ ಬರ್ದಿದ್ದಾರೆ. ನೀವು ಕೇಳಿದಿರೋ ಇಲ್ವೋ ಗೊತ್ತಿಲ್ಲ. ಕೇಳಿ. ಜೀವನ ಟಾನಿಕ್ ಬಾಟ್ಲಿ ಕುಡಿಯೋ ಮುಂಚೆ ಅಲ್ಲಾಡ್ಸು ಅಲ್ಲಾಡ್ಸು ಅಲ್ಲಾಡ್ಸು. ಈ ಸಾಂಗ್ಗಳು ಬಂದ್ಬಿಟ್ರೆ ಸರ್ ಹಬ್ಬ. ನಾನು ಪ್ರೇಕ್ಷೆಗೆ ಹೇಳ್ತಿಲ್ಲ, ನಾವು ಅಕ್ಕ ಕಾನ್ಫರೆನ್ಸ್ ನಡೆಯುತ್ತಲ್ಲ ಸರ್, 2019 ಡ್ಯಾಲಸ್ಸಲ್ಲಿ ಅಕ್ಕ ಕಾನ್ಫರೆನ್ಸ್. ಈ ಹಾಡು ಹಾಡಬೇಕಾದ್ರೆ ನಾನು ಎಕ್ಸಾಜರೇಟ್ ಮಾಡ್ತಿಲ್ಲ, ಒಂದು 4,000 ಜನ ಕನ್ನಡಿಗರು ಕುಣಿತಾ ಅಲ್ಲಿ ಶ್ಯಾಂಡಿಲಿಯರ್ ಅಲ್ಲಾಡ್ಬಿಟ್ಟು ಪೊಲೀಸ್ ಬಂದು ಕಾರ್ಯಕ್ರಮವನ್ನು ಅರ್ಧಕ್ಕೆ ನಿಲ್ಲಿಸಿ ನಮಗೆ ಮಾಡಕ್ ಬಿಡ್ಲಿಲ್ಲ. ಈ ಹಾಡಿನ ಮಹಿಮೆ ಜೀವನ ನಿಜವಾಗ್ಲೂ ಅರ್ಥ ಶೇಕಿಂಗು, ಅಲ್ಲಾಡ್ರು ನಿಜವಾಗ್ಲೂ ನೋಡಿ, ಇದು ಕರೆಕ್ಟ್ ಅರ್ಥ ಆಗ್ಬಿಟ್ರು. ಜೀವನ ಟಾನಿಕ್ ಬಾಟ್ಲಿ ಕುಡಿಯೋ ಮುಂಚೆ ಅಲ್ಲಾಡ್ಸು 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 ಅಲ್ಲಾಡ್ಸು, ಬಾಡಿನ ಹಿಂದ್ಕೆ ಮುಂದ್ಕೆ ಮ್ಯಾಲೆ ಕೆಳಗೆ ಅಲ್ಲಾಡ್ಸು. ನಾಳೆ ನಾವೇ ಇರೋದಿಲ್ಲ, ಬೇಕಾ ಮೀಟಿಂಗು, ಶಾಶ್ವತ ಯಾವುದು ಇಲ್ಲ, ಎಲ್ಲ ಶೇಕಿಂಗು. ಅದಕ್ಕೆ 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 ಅಲ್ಲಾಡ್ಸ್ 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 ಅಲ್ಲಾಡ್ಸು. ಅಲ್ಲೊಂದು ಲೈನ್ ಬರ್ದಿದ್ದಾರೆ ಸರ್, ಭಗವಂತನೇ ಸರಿಗಿಲ್ಲ ಅಲ್ಲಾಡ್ಸು ಅಲ್ಲ, ಭಗವಂತನೂ ಬಿಟ್ಟಿಲ್ಲ ಅವರು. ಇಲ್ಲ, ಅವ್ರು ಯಾರನ್ನೂ ಬಿಡೋದು ಬೇಡ, ಬಿಡಿ ಅಂತ ಹೇಳಿಲ್ಲ. ಬಟ್ ಕೆಲವು ಹಾಡು ನನಗೆ ಅರ್ಥವಾಗದಿದ್ದಾಗ ನನಗೆ ಅರ್ಥವಾಗಿಲ್ಲ. ಈಗ ನೀವು ಈ ಸಾಂಗ್ ಹೇಳಿದ್ರಲ್ಲ, ಈಗ ಅಲ್ಲಾಡ್ಸು ಸಾಂಗು ಅಥವಾ ಕ್ವಾರ್ಟರ್ ಬಾಟ್ಲಿ, ಅದಕ್ಕೊಂದು ಜಾಗ ಇದೆ ಹಾಡಕ್ಕೆ. ರಾಮ್ ಸೇವಾ ಮಂಡಳಿ ಕರ್ಕೊಂಡು ಹೋಗ್ಬಿಟ್ಟು ನಿಮ್ಮನ್ನು ಅದನ್ನ ಆಡಿಸಿದ್ರೆ ಏನಾಗುತ್ತೆ? ಸಾಧ್ಯ. ಅಲ್ಲಿರೋ ಜನ ಏನು ಮಾಡ್ತಾರೆ, ನಿಮ್ಮನ್ನು ಅಲ್ಲಾಡಿಸ್ತಾರೆ ಅಷ್ಟೇ. ಆಗ ಅದಕ್ಕೊಂದು ಜಾಗ ಇದೆ, ಕರೆಕ್ಟ್. ಆ ಜಾಗಗಳಿಗೆ ಆ ಸಾಂಗ್ಸೇ. ಆ್ಯಂಡ್ ದಟ್ ಈಸ್ ಹೌ ಮ್ಯೂಸಿಕ್ ಶುಡ್ ಪ್ರೋಗ್ರೆಸ್.